ಚಡ್ಡಿ ಗ್ಯಾಂಗ್ ಈ ಹೆಸರು ಕೇಳಿದ್ರೆ ಸಾಕು ಕಾಫಿ ನಾಡಿನ ಜನ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಾರೆ. ಆ ಪರಿ ಹಾವಳಿ ಕೊಟ್ಟಿರುವ ಚಡ್ಡಿ ಗ್ಯಾಂಗ್ನ ಇಬ್ಬರು ಸದಸ್ಯರು ಲಾಕ್ ಆಗಿದ್ದಾರೆ. ಮಹಾರಾಷ್ಟ್ರಕ್ಕೆ ಹೋಗಿ ಎತ್ತಾಕೊಂಡು ಬಂದಿರುವ ಪೊಲೀಸರು ಮನೆಗಳ್ಳತನ ಕೇಸ್ಗಳ ಬಗ್ಗೆ ಬಾಯಿ ಬಿಡಿಸುತ್ತಿದ್ದಾರೆ. ಗುರುತು ಸಿಗದಿರಲಿ ಅಂತ ಮುಖಕ್ಕೆ ಮಾಸ್ಕ್, ಕೈಯಲ್ಲಿ ಮಾರಕಾಸ್ತ್ರ, ಹೆಗಲಿಗೊಂದು ಬ್ಯಾಗ್ ಹಾಕೊಂಡು ಈ ಗ್ಯಾಂಗ್ ಎಂಟ್ರಿ ಕೊಡ್ತು ಅಂದ್ರೆ ಬರಿಗೈಯಲ್ಲಿ ವಾಪಸ್ ಹೋಗ್ತಾ ಇರಲಿಲ್ಲ. ಚಿಕ್ಕಮಗಳೂರು ಜನರ ನಿದ್ದೆ ಕೆಡಿಸಿದ್ದ ಈ ಚಡ್ಡಿ ಗ್ಯಾಂಗ್ ಈಗ ಕಂಬಿ ಎಣಿಸ್ತಾ ಇದೆ. ಚಡ್ಡಿ ಗ್ಯಾಂಗ್ನ ಇಬ್ಬರು ಕದೀಮರು ಅರೆಸ್ಟ್. 32 ಲಕ್ಷ ಚಿನ್ನಾಭರಣ ಜಪ್ತಿ, 4 ಪತ್ತೆಗೆ ಬಲೆ. ಪ್ಯಾಂಟನ್ನ ಮೊಣಕಾಲಿನ ತನಕ ಎಳೆದುಕೊಂಡು ಬರ್ತಾ ಇರೋ ಇವರು ಕುಖ್ಯಾತ ಚಡ್ಡಿ ಗ್ಯಾಂಗ್ನ ಸದಸ್ಯರು. ಜೂನ್ 20ರಂದು ನಗರದ ಪೊಲೀಸ್ ಬಡಾವಣೆಯ ಮನೆಯೊಂದಕ್ಕೆ ನುಗ್ಗಿದ ಖತರ್ನಾಕ್ಗಳು ಅರ್ಧ ಕೆಜಿ ಚಿನ್ನ, 1 ಕೆಜಿ ಬೆಳ್ಳಿ, 75,000 ನಗದು ದೋಚಿ ಎಸ್ಕೇಪ್ ಆಗಿದ್ರು. ಇದೀಗ ಗ್ಯಾಂಗ್ನ ಇಬ್ಬರು ಖದೀಮರನ್ನ ಚಿಕ್ಕಮಗಳೂರು ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಏನು ಚಡ್ಡಿ ಗ್ಯಾಂಗ್ ಅಂತೇಳಿ ಏನು ಬಂದು ಇಲ್ಲಿ ಜಿಲ್ಲೆಗಳಲ್ಲಿ ಕಳ್ಳತನ ಮಾಡ್ತಾ ಇತ್ತು, ಅದರ ಇಬ್ಬರು ಆರೋಪಿಗಳು ನಾವು ಸೆಕ್ಯೂರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇನ್ನು ಉಳಿದ ಅವರ ಸದಸ್ಯರು, ಆ ಟೀಮಿನ ಸದಸ್ಯರ ಪತ್ತೆ ಕಾರ್ಯ ನಡೀತಾ ಇದೆ. ಆ ಇಬ್ಬರು ಆರೋಪಿಗಳು ಮಹಾರಾಷ್ಟ್ರದವರಾಗಿದ್ದು ಅವರಿಂದ ವಿಚಾರಣೆಗೊಳಪಡಿಸಿ ಅವರಿಂದ ಸುಮಾರು 32 ಲಕ್ಷದ ವರ್ತ್ ಜ್ಯುವೆಲರಿಯನ್ನು ನಾವು ಈಗ ಆಲ್ರೆಡಿ ರಿಕವರಿ ಮಾಡಿದ್ದೇವೆ. ಸಿಸಿಟಿವಿ ದೃಶ್ಯಾವಳಿ ನೋಡಿದ ಪೊಲೀಸರಿಗೆ ಇದು ಚಡ್ಡಿ ಗ್ಯಾಂಗ್ನ ಕೈವಾಡ ಅನ್ನೋದು ಕನ್ಫರ್ಮ್ ಆಗಿತ್ತು. ಕೂಡಲೇ ಟೀಮ್ ಜೊತೆ ಖತರ್ನಾಕ್ಗಳ ಹೆಜ್ಜೆ ಜಾಡು ಹಿಡಿದ ಚಿಕ್ಕಮಗಳೂರು ಪೊಲೀಸರು ಮಹಾರಾಷ್ಟ್ರದ ಜಲ್ನಾ ಜಿಲ್ಲೆಯಲ್ಲಿ ಇಬ್ಬರು ಕಳ್ಳರ ಹಿಡಿಮುರಿ ಕಟ್ಟಿದ್ದಾರೆ. ಪಪ್ಪು ಟಿಪ್ಪಾ ಪವಾರ್, ಮಂಗೇಶ್ ಅಂಕುಶ್ ಎಂಬ ಖದೀಮರನ್ನ ಬಂಧಿಸಿದ್ದಾರೆ. 32 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ದಾಳಿ ವೇಳೆ 4 ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಇದೇ ಗ್ಯಾಂಗ್ ಚಿತ್ರದುರ್ಗ, ಬಳ್ಳಾರಿ, ಗದಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮನೆಗಳ್ಳತನ ಮಾಡಿರುವ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ. ಸದ್ಯ ತನಿಖೆ ಮುಂದುವರೆದಿದೆ. ಅಶ್ವಿತ್ ಮಾವಿನಗುಡಿ, TV9 ಚಿಕ್ಕಮಗಳೂರು.